ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ VPO ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಈಗಾಗಲೇ ಶಾಲೆಗಳು ಪ್ರಾರಂಭವಾದ್ರಿಂದ ನನ್ನ ಮಗ ಈಗ 5th ಸ್ಟ್ಯಾಂಡರ್ಡು ಪ್ರಧಾನ ಅಂತೇಳಿ ಅವನು ಕೂಡ ಹೊಸ ಶೂಸು, ಸಾಕ್ಸ್ ಮತ್ತು ಯೂನಿಫಾರ್ಮ್ ಎಲ್ಲ ಕೊಡಿಸು ಅಂತೇಳಿ ಕೇಳ್ತಾ ಇದ್ದ. ನಾನು ನಿನ್ನೆ ಅವನಿಗೆ ಕರ್ಕೊಂಡೋಗ್ಬಿಟ್ಟು ಬಾಟಾ ಶೋರೂಮ್ಗೆ ಹೋಗ್ಬಿಟ್ಟು ಅವನಿಗೆ ಇಷ್ಟವಾದಂಥ ಶೂನೇ ಕೊಡಿಸಿದ್ದೀನಿ. ಅದರಲ್ಲೂ ಬ್ಲ್ಯಾಕ್ ಮತ್ತು ವೈಟ್ ಕೂಡ. ವೈಟು ಸಾಟರ್ಡೇ ಬಳಸ್ತಾರೆ, ಬ್ಲ್ಯಾಕ್ ಶೂ ಮಾತ್ರ ಎವ್ರಿಡೇ ಹಾಕಬೇಕಾಗುತ್ತೆ. ಒಂದು ಜೊತೆ ಬ್ಲ್ಯಾಕ್, ಒಂದು ಜೊತೆ ವೈಟು ಆ್ಯಂಡ್ 3 ಜೊತೆ ಸಾಕ್ಸ್ನ ಅವನಿಗೆ ಕೊಡಿಸಿದ್ದೀನಿ. ಸೊ ಇದೆಲ್ಲನೂ ಕೂಡ ತಗೊಂಡ್ಮೇಲೆ ಯೂನಿಫಾರ್ಮ್ ಬೇಕು ಅಂದ. ಯೂನಿಫಾರ್ಮ್ ನಿನ್ನೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗಿಬಿಡ್ತು. ಸೊ ಇವತ್ತು ಹೋಗೋಣ ಅಂಥೇಳಿ ಮತ್ತೆಲ್ಲರೂ ಕೂಡ ಇವತ್ತು ಹೊರಟಿದ್ದೀವಿ. ಇವತ್ತು ನಾವು ಅವನಿಗೆ ಏನಪ್ಪ ಖುಷಿ ಅಂದರೆ, ಈ ಹೊಸ ಯೂನಿಫಾರ್ಮಲ್ಲಿ ಹೋದರೆ ಹೊಸತನ ಇರುತ್ತೆ ಅಂತೇಳಿ ನನಗೂ ಕೂಡ ಅನಿಸುತ್ತೆ. ಮಕ್ಕಳಿಗೆ ಯಾವುದೇ ರೀತಿ ನಾವು ಕಡಿಮೆ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಎಲ್ಲನೂ ಕೂಡ ಅವ್ನು ಹೇಳ್ದಂಗೆ ಅವನಿಗೆಲ್ಲ ಕೊಡಿಸಿದ್ದೀವಿ. ಹಾಗೆ ಓದೋದ್ರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ರಿಟರ್ನ್ಸ್ ಕೊಡ್ತಾ ಇದ್ದಾರೆ ಅವರು. ಹಾಗಾಗಿ ನಮಗೆ ಕೊಡಿಸ್ಲಿಕ್ಕೆ ಏನೂ ನಮಗೆ ಹಿಂಜರಿಕೆ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಮಕ್ಕಳಿಗೆ ನಾವು ಹೊಸದಾಗಿ ಶಾಲೆಗೆ ಹೋಗ್ಬೇಕಂದ್ರೆ ಅವರು ಇಷ್ಟಪಟ್ಟಂಗೆ ಎಲ್ಲ ಕೊಡಿಸ್ಬಿಟ್ರೆ ಖುಷಿಯಾಗಿ ಹೋಗ್ತಾರೆ. ಹಾಗೆ ಖುಷಿಯಾಗಿ ಪಾಠವನ್ನು ಕೇಳ್ತಾರೆ, ಸ್ನೇಹಿತರ ಜೊತೆಗೆ ಮಿಂಗಲ್ ಆಗ್ತಾರೆ. ಅವರ ಒಂದು ಜ್ಞಾನ ಮಟ್ಟವನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ನಾವು ಅವರಿಗೆ ಕೊಡಿಸೋದನ್ನು ವಿಳಂಬ ಮಾಡಿದರೆ ಅವರಿಗೆಲ್ಲೋ ಒಂದು ಕಡೆ ನೋಡು ನಾವಪ್ಪ ನನಗೆ ಕೊಡಿಸಲ್ಲ ಹಾಗೆ ಹೀಗೆ ಅಂತೇಳಿ ಅವ್ರ ಮನಸ್ಸಿಗೆ ಬರುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ಇವತ್ತು ಯೂನಿಫಾರ್ಮ್ ತೊಗೊಳಕ್ಕಂತೇಳಿ ನಾವು ವಿಜಯ ಯೂನಿಫಾರ್ಮ್ ಅಂತೇಳಿ ಮಂಡಿಪೇಟೆ ದಾವಣಗೆರೆಯಲ್ಲಿದೆ. ಇದು ಒಂದು ಫೇಮಸ್ ಶಾಪ್. ಇಲ್ಲಿ ಸುಮಾರು ಸ್ಕೂಲ್ಗಳ ಯೂನಿಫಾರ್ಮನ್ನು ಇವರೇ ಸಪ್ಲೈ ಮಾಡ್ತಾರೆ. ಹಾಗಾಗಿ ಮೊದಲು ಆ ಸ್ಕೂಲ್ನವರು ಕೂಡ ಇವ್ರದ್ದು ಅಡ್ರೆಸ್ನ ನಮಗೆ ಕೊಟ್ಬಿಟ್ಟು ಇಂಥ ಕಡೆ ಹೋಗಿ ಯೂನಿಫಾರ್ಮು ಮತ್ತು ಅದಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಅಂತಂದಾಗ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ನಮಗಿನ ಮುಂಚೆ ಸುಮಾರು ಬೇರೆ ಬೇರೆ ಶಾಲೆಯ ಮಕ್ಕಳಿಂದ ಪೋಷಕರು ಕೂಡ ಬಂದು ಯೂನಿಫಾರ್ಮನ್ನು ಖರೀದಿ ಮಾಡ್ತಾಯಿದ್ರು. ನಾನು ನಮ್ಮ ಮನೆಯವರು ಹೋದಾಗ ಪ್ರಧಾನ್ಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಬಂತು. ಹಾಗಾಗಿ ಅವನಿಗೆ ಮನೆಯಲ್ಲೇ ಬಿಟ್ಟೋದ್ವಿ. ಅವನ ಲಾಸ್ಟ್ ಇಯರ್ ಯೂನಿಫಾರ್ಮ್ ಏನಿತ್ತು ಅದನ್ನೇ ತೊಗೊಂಡೋಗಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳೋಣ ಅಂಥೇಳಿ ನಾವು ಅದನ್ನು ಕೂಡ ತಗೊಂಡೋದ್ವಿ. ಅದು ಭಾಳ ಹೆಲ್ಪ್ ಆಯ್ತು ನಮಗೆ. ಇಲ್ಲಾಂದರೆ ಪ್ರಧಾನೇ ಕರ್ಕೊಂಡೋಗ್ಬೇಕಾಗಿತ್ತು. ಸೊ ಹಾಗಾಗಿ ಅವ್ರ ತಾಯಿ ಆ ಯೂನಿಫಾರ್ಮ್, ಹಳೇದು ಯೂನಿಫಾರ್ಮ್ ಏನಿತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ನೆಲ್ಲ ಕೇಳಿ ತಗೊಳ್ತಾ ಇತ್ತು. ಭಾಳ ಖುಷಿ ಅನ್ನಿಸ್ತು ನೋಡಿ. ಜಾಗ ಕೂಡ ಇಲ್ಲ, ಅಷ್ಟು ಜನ ಬಂದಿದ್ದಾರೆ. ಇವತ್ತು ಮಳೆ ಇದ್ದರೂ ಕೂಡ ಜನ ಅಷ್ಟೊಂದು ಬಂದಿದ್ದಾರೆ ಅಂದರೆ ಪೋಷಕರಿಗೂ ಕೂಡ ತುಂಬ ಆಸಕ್ತಿ ಇರುತ್ತೆ ಮಕ್ಕಳ ಒಂದು ಅಭಿವೃದ್ಧಿಯಲ್ಲಿ ಅಂತೇಳಿ ಕಾಣುತ್ತೆ. ಹಾಗೇ ನೋಡಿ ಅವ್ರ ತಾಯಿ ಎಲ್ಲ ಚೆಕ್ ಮಾಡ್ತಾಯಿದೆ, ಕ್ವಾಲಿಟಿ ಚೆಕ್ ಮಾಡ್ತಾಯಿದೆ. ಹಾಗೆಯೇ ಅವನಿಗೆ ಸೈಜ್ ಕರೆಕ್ಟ್ ಆಗುತ್ತಾ ಇಲ್ಲ ಅಂಥೇಳಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾಯಿದ್ರು. ಯಾಕೆ ಈಗ ಚೆಕ್ ಮಾಡ್ತಾರಂದರೆ, ಮಕ್ಕಳು ಇದೇ ಯೂನಿಫಾರ್ಮಲ್ಲಿ ಇಡೀ ದಿನ ಶಾಲೆಯಲ್ಲಿರ್ತಾರೆ, ಅವರಿಗೆ ಕಿರಿಕಿರಿ ಆಗಬಾರ್ದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಕೂಡ ಹೌದು. ಹಾಗೆ ಎಲ್ಲ ಪೋಷಕರ ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ. ಮಕ್ಕಳಿಗೆ ಕಿರಿಕಿರಿ ಆದರೆ ಶಾಲೆಯಲ್ಲಿ ಪಾಠ ಕಲಿಯಲ್ಲ, ಹಾಗೆ ಅವರಿಗೆ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ. ಬಟ್ಟೆ ಅವರಿಗೆ ಶುಭ್ರವಾಗಿರಬೇಕು, ಜೊತೆಗೆ ಅವರಿಗೆ ಯಾವುದೇ ಒಂದು ಗಟ್ಟಿಯಾಗೋದಾಗಲಿ ಅಥವಾ ಟೈಟ್ ಆಗೋದಾಗಲಿ ಇರಬಾರ್ದು. ಈ ಹಿನ್ನೆಲೆಯಲ್ಲಿ ಅವನಿಗೇನು ಬೇಕು, ಎವ್ರಿ ಇಯರ್ ಅವನಿಗೇನು ಹೊಸ ಯೂನಿಫಾರ್ಮ್ ಆಗಲಿ, ಶೂಸ್ ಆಗಲಿ, ಅವನಿಗೇನು ಬೇಕು ಅವನ ಇಷ್ಟದ ಪ್ರಕಾರವೇ ನಮ್ಮ ಮನೆಯಲ್ಲಿ ಕೊಡಿಸೋದು ವಾಡಿಕೆಯಾಗಿಬಿಟ್ಟಿದೆ. ಹಾಗೆಯೇ ಅದಾದ ನಂತರ ನಾವು ನಾನು ಆ ಶಾಪಲ್ಲಿ ಸುಮಾರು ಒಂದು 10ರಿಂದ 15 ನಿಮಿಷ ಇದ್ವಿ. ಭಾಳಷ್ಟು ಜನ ಪೋಷಕರು, ಬೇರೆ ಬೇರೆ ಶಾಲೆಯ ಮಕ್ಕಳಿಗೆ ಪೋಷಕರು ಕೂಡ ಬಂದುಬಿಟ್ಟು ಯೂನಿಫಾರ್ಮನ್ನು ಖರೀದಿ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಖರೀದಿ ಮಾಡಬೇಕಾದ್ರೆ ಈ ವಿಡಿಯೋವನ್ನು ತಗೊಂಡೆ. ಯಾಕಂದರೆ ಈ ಒಂದು ಜಾಗ ನಾನು ಎವ್ರಿ ಇಯರು ನಾವು ಆ ಯೂನಿಫಾರ್ಮ್ ತೊಗೋಬೇಕಾದ್ರೆ ಮಾತ್ರ ಈ ಶಾಪಿಗೆ ಹೋಗ್ತೀವಿ. ಇಲ್ಲಿ ವಿಜಯ ಯೂನಿಫಾರ್ಮ್ ಅಂತಲೇ ಅವರು ಬೋರ್ಡ್ ಹಾಕ್ಕೊಂಡಿದ್ದಾರೆ. ಶಾಪಿಂದ ನಾವು ಹೊರಗಡೆ ಹಾಗೆಯೇ ನಾವು ಯೂನಿಫಾರ್ಮ್ ತೊಗೊಂಡು ಹೊರಗಡೆ ಬಂದಾಗ ಮಂಡಿಪೇಟೆ ವ್ಯೂ ಯಾವ ಥರ ಇರುತ್ತೆ ಅಂಥೇಳಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವಿಜಯ ಯೂನಿಫಾರ್ಮ್ ಅಂಥೇಳಿ ಮಂಡಿಪೇಟೆಯಲ್ಲಿದೆ. ಇಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳ ಯೂನಿಫಾರ್ಮ್ ಈ ಒಂದು ಮಳಿಗೆಯಲ್ಲಿ ದೊರೆಯುತ್ತೆ. ಪ್ರತಿ ವರ್ಷ ನಾವು ಶಾಲೆ ಪ್ರಾರಂಭವಾದಾಗ ಅಲ್ಲಿ ಯೂನಿಫಾರ್ಮ್ ತಗೊಳ್ಳೋದು ನಮಗೆ ಒಂದು ಸಂತಸದ ಸುದ್ದಿನೇ ಹೌದು. ಹಾಗೆ ನಮಗೂ ಕೂಡ ಭಾಳ ಖುಷಿಯಾಗುತ್ತೆ. ಮಕ್ಕಳು ಹೊಸ ಬಟ್ಟೆ ಧರಿಸ್ಕೊಂಡು ಹೊಸ ಚೈತನ್ಯದೊಂದಿಗೆ ಶಾಲೆಗೆ ಹೋಗಿ ಕಲೀಲಿ ಅನ್ನೋ ಆಸೆ ನಮಗೂ ಇದೆ. ಈ ಆಸೆನೂ ಕೂಡ ನಮ್ಮ ಮಕ್ಕಳು ಬರ್ತಾ ಇದ್ದಾರೆ. ನಾವೇನು ಅಂದ್ಕೊಂಡಿದ್ದೀವಿ ಅದೇ ರೀತಿ ಅವರು ಕೂಡ ಓದ್ತಾ ಇದ್ದಾರೆ. ನೋಡಿ, ನಮ್ಮನೆಯವ್ರಿಗೂ ಕೂಡ ಎಷ್ಟು ಖುಷಿ ಇದೆ ಮಗನ ಯೂನಿಫಾರ್ಮ್ ಪರ್ಚೇಸ್ ಮಾಡಿ. ಈ ವಿಡಿಯೋದಲ್ಲಿ ನೀವು ಕಾಣ್ಬೋದು. ಅದಾದ ನಂತರ ನಾವು ಮನೆಗೆ ಬರಬೇಕಾದ್ರೆ ಅಲ್ಲಿ ಒಂದು ಹೋಟೆಲ್ನ ನೋಡಿದ್ವಿ. ಇದು 60 ಫೀಟ್ ರೋಡು ದಾವಣಗೆರೆಯಲ್ಲಿ. ಅಲ್ಲಿ ರಮೀಸ್ ಕಿಚನ್ ಅಂತೇಳಿ
ಹೊಸದಾಗಿ ಸುಮಾರು ಒಂದು 2 ತಿಂಗಳಾಗಿರ್ಬೋದು ಓಪನ್ ಮಾಡಿದ್ದಾರೆ. ಅಲ್ಲಿ ಏನಪ್ಪ ಅಂದರೆ ಚಿಕನ್ ಐಟಮ್ಗಳು ಅವರು ಫ್ರೆಶ್ ಆಗಿ ರೆಡಿ ಮಾಡಿ ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಚಿಕನ್ ಟಿಕ್ಕಾ, ಶೋರ್ಮಾ, ಹಾಗೆ ಕಬಾಬ್ ಮತ್ತು ಈ ಥರ ಚಿಕನ್ ಖಾದ್ಯಗಳನ್ನು ಅಲ್ಲಿ ತಯಾರು ಮಾಡಿಕೊಡ್ತಾರೆ. ನಮಗೂ ಕೂಡ ಮಕ್ಕಳು ಯಾವಾಗಲೂ ನಮ್ಮ ಹುಡುಗರು ಫುಡ್ಡಿ ಇದ್ದಾರೆ, ಸ್ವಲ್ಪ ಚಿಕನ್ ಐಟಮ್ ಅಂದರೆ ಸ್ವಲ್ಪ ಇಷ್ಟಪಡ್ತಾನೆ ನನ್ನ ಮಗ. ಹಾಗಾಗಿ ಅವನಿಗೆ ಚಿಕನ್ ಟಿಕ್ಕಾ ತಗೊಂಡು ಹೋಗೋಣ ಅಂಥೇಳಿ ನಾನು ನಮ್ಮ ಮನೆಯವರು ಆ ಶಾಪ್ ಹತ್ರ ಹೋದ್ವಿ. ಆಗ ಅವನ ಶಾಪ್ನ ಹತ್ರ ಮಾತಾಡಿಸ್ಬೇಕಾದ್ರೆ ಅವನು ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು. ಈ ಥರ ದಾವಣಗೆರೆಯಲ್ಲಿ ತುಂಬ ವಿರಳ ಈ ಥರ ಚಿಕನ್ ಟಿಕ್ಕಾ ಆಗಲಿ, ಸ್ಮೋಕ್ಡ್ ಏನು ಚಿಕನ್ ಐಟಮ್ ಮಾಡಿಕೊಡೋದು ತುಂಬ ಕಡಿಮೆ ಇದೆ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತೆ. ಬಟ್ ನನಗೆ ಈ ಸೈಡ್ ಅಂದರೆ ಸ್ಟ್ರೀಟ್ ಫುಡ್ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಯಾಕಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಏನು ದೊಡ್ಡ ಶೋರೂಮ್ ಇಲ್ಲ, ರೆಸ್ಟೋರೆಂಟ್ ಇಲ್ಲ ಅನ್ನೋದು ಹೊರತು ಬಿಟ್ಟರೆ ಕುಕ್ಕಿಂಗಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಮಸಾಲ ಐಟಮ್ಗಳು ಕೂಡ ಅದಕ್ಕೆ ಕರೆಕ್ಟಾಗಿ ಸರಿ ಹೊಂದೋ ರೀತಿಯಲ್ಲಿ ಅದನ್ನು ಹಾಕಿರ್ತಾರೆ. ಹಾಗಾಗಿ ನಾವು ಕೂಡ ಅಲ್ಲಿ ತಗೊಂಡು, ಹಾಗೆಯೇ 60 ಫೀಟ್ ರೋಡು ತುಂಬ ಚೆನ್ನಾಗಿದೆ. ಈಗ ಮೊದಲು ನಾವು 10 ವರ್ಷದ ಹಿಂದೆ ನೋಡುವಾಗ ಆ ರೋಡ್ ಏನೂ ಇರಲಿಲ್ಲ. ಈಗ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ತುಂಬ ಶಾಪಿಂಗ್ ಕೂಡ ಅಲ್ಲಾಗಿದೆ. ಹಾಗಾಗಿ ಏನೋ ಒಂದು ದೊಡ್ಡ ಸಿಟಿಯಲ್ಲಿ ನಾವು ಇದ್ದೀವಿ ಅನ್ನೋ ಥರ ನಮಗೂ ಕೂಡ ಫೀಲ್ ಆಗುತ್ತೆ ಸ್ನೇಹಿತರೆ. ಹಾಗೆ ನೋಡಿ, ಇವರೇ ಓನರು ಅಲ್ಲಿದ್ದಾರೆ. ಏನೆಲ್ಲ ಇದೆ ಅಂತೇಳಿ ಶೋರ್ಮಾನು ಕೂಡ ಇತ್ತು, ಅದು ಭಾಳ ಚೆನ್ನಾಗಿತ್ತು. ನಾವು ಕೂಡ ಒಂದು ತಗೊಂಡು ಟೇಸ್ಟ್ ಮಾಡಿದ್ವಿ, ಭಾಳ ಬ್ಯೂಟಿಫುಲ್ ಇತ್ತು. ನಮ್ಮ ಮನೆಯವ್ರಿಗೆ ಕೇಳಿದೆ, ಅವ್ರು ಯಾಕೋ ಬೇಡ ಅಂದರು. ಅವ್ರಿಗೆ ಇವತ್ತು ತಿನ್ನೋ ಮೂಡಿಲ್ಲ ಅಂತ ಕಾಣುತ್ತೆ. ನೋಡೋಣ ಮನೆಗೆ ಬಂದ ಮೇಲೆ ತಿಂತಾರೆ ಇಲ್ಲ ಅಂಥೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಚಿಕನ್ ಟಿಕ್ಕಾ ಅಂಥೇಳಿ ಭಾಳ ಒಂಥರ ಸ್ಮೋಕ್ಡ್ ಫ್ಲೇವರ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಏನು ಸೇರಿಸಬಾರ್ದು. ಭಾಳ ಖುಷಿಯಾಗಿ ಅದನ್ನು ತಗೊಂಡು ನಾವು ಮನೆಗೆ ಬಂದ್ವಿ. ಹಾಗೆಯೇ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ನಾನು ತೋಟದ ಮನೆ ಮತ್ತು ಬೇರೆ ಬೇರೆ ಎಲ್ಲನೂ ಕೂಡ ಕ್ಲಬ್ ಮಾಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ಈ ಎಲ್ಲ ಮಸಾಲ ಹಾಕಿಬಿಟ್ಟು ಒಂದು ಅಡುಗೆ ಮಾಡಿದರೆ ಹೇಗೆ ಫ್ಲೇವರ್ ಕೊಡುತ್ತೋ, ಬೇರೆ ಬೇರೆ ಎಲ್ಲ ವಿಡಿಯೋಗಳನ್ನು ಒಂದು ಇದರಲ್ಲಿ ಮಾಡೋಣ ಅಂಥೇಳಿ ಹೊಸ ಪ್ರಯತ್ನವನ್ನು ನಾನು ಪಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನಮ್ಮ ತೋಟದ ಮನೆ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ, ಕೆಲವು ಕ್ಲಿಪ್ಪಿಂಗ್ ಹಾಗೇ ಇತ್ತು, ನಾನಿನ್ನೂ ಹಾಕಿರಲಿಲ್ಲ. ನಮ್ಮ ತೋಟದ ಮನೆಯಲ್ಲಿ ಈಗ ಮಳೆಗಾಲದ ಸಂಭ್ರಮ, ಮಳೆಗಾಲದ ಸಮಯ. ಸಾಕಷ್ಟು ಮಳೆ ಬಂದುಬಿಟ್ಟು ಹೂವಿನ ಗಿಡಗಳಾಗಿರಲಿ, ಹಣ್ಣಿನ ಗಿಡಗಳಾಗಿರಲಿ, ಅಥವಾ ಅಡಿಕೆ ಗಿಡ, ತೆಂಗಿನ ಗಿಡ ಈಗ ತುಂಬ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಎಲ್ಲಿ ನೋಡಿದರೂ ಕಣ್ಣಿಗೆ ಸಂಭ್ರಮ. ನೋಡಿ, ಗಿಡಗಳು ಕೂಡ ಹೇಗೆ ನಮ್ಮನ್ನು ಕೈ ಬೀಸಿ ಕರಿತಾ ಇದೆ. ಅದರಲ್ಲೂ ತೆಂಗಿನ ಗಿಡ ನೋಡ್ಬೋದು ನೀವು. ಆ ಒಂದು ಆಕಾಶದ ನೀಲಿ ಬಣ್ಣದಲ್ಲಿ ಹಸಿರುಗಳ ಮಿಲನ ಆಗಿರೋ ರೀತಿಯಲ್ಲಿ ಇದು ತೆಂಗಿನ ಗಿಡ, ಆಕಾಶ ಒಂದಾಗಿದೆ ಅನ್ನೋ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ನೀವು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ, ಇದರಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂಥೇಳಿ. ಹಾಗೆಯೇ ಅಡಿಕೆ ಗಿಡನೂ ಕೂಡ ನಾನು ಸಾಕಷ್ಟು ಬಾರಿ ತೋರಿಸಿದ್ದೀನಿ, ಮತ್ತೇನು ಹೇಳೋಕ್ಕೆ ಹೋಗಲ್ಲ. ಹೀಗೆ ನಮ್ಮ ಮನೆಯ ವಾತಾವರಣ, ನಮ್ಮ ಮನೆಯ ಫುಡ್ ಆಗಿರಲಿ, ಮಕ್ಕಳ ಪೋಷಣೆ ಆಗಿರಲಿ, ಹೀಗೆ ಅನೇಕ ವಿಚಾರಗಳನ್ನು ನಮ್ಮ ಮನೆಯವರು ಭಾಳ ಮುತುವರ್ಜಿ ವಹಿಸ್ಬಿಟ್ಟು ಅವರು ಮಾಡ್ತಾರೆ. ಅವ್ರು ಅಡುಗೆ ಮಾಡೋದ್ರಲ್ಲೂ ಅಷ್ಟೇ, ಮಕ್ಕಳಿಗೆ ಏನು ಬೇಕು ಏನಿಲ್ಲ ಅಂಥೇಳಿ, ವೆದರ್ ದೆ ಲೈಕ್ ನಾರ್ತ್ ಇಂಡಿಯನ್ ಆರ್ ಸೌತ್ ಇಂಡಿಯನ್, ಮಕ್ಕಳಿಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಇಷ್ಟಪಡ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾಗಿರುವ ಐಟಮ್ಗಳನ್ನ ಕೂಡ ಅವರು ಒಂದು ವಾರಕ್ಕೆ ಬೇಕಾಗಿರುವ ಎಲ್ಲ ಐಟಮ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರದ್ದೇ ಒಂದು ಚಾನಲ್ ಇದೆ, ಮೀನ್ಸ್ ವರ್ಲ್ಡ್ ಅಂತೇಳಿ, ಅದರಲ್ಲಿ ಹೋಗಿ ನೋಡಿದರೆ ಕೂಡ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅವರು ಕುಕ್ಕಿಂಗಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ. ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಿಕೊಡ್ತಾರೆ. ಎಸ್ಪೆಷಲಿ ನನ್ನ ಮಗ ಪ್ರಧಾನ್, ಅವನು ಸ್ವಲ್ಪ ಬೇರೆ ಬೇರೆ ಐಟಮ್ ಎಲ್ಲ ತಿನ್ನಲ್ಲ, ಒಂದೇ ಐಟಮ್ ತಿಂತಾನೆ. ಅವನಿಗೆ ಪ್ರೋಟೀನು ದೇಹಕ್ಕೆ ಹೋಗಲಿ ಅಂಥೇಳಿ ಅವ್ರ ತಾಯಿ ಏನಿಲ್ಲದ ಕಸರತ್ತನ್ನು ಮಾಡಿ ಡೈರೆಕ್ಟಾಗಿ ಹಣ್ಣು ತಿಂದ್ರೆಯನ್ನು ತಿನ್ನಲ್ಲ, ಅದನ್ನು ಬೇರೆ ರೂಪದಲ್ಲಿ ಮಾಡಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಗೊಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ, ಕಾಫಿ ಬೀಜ ಅಂತ ಕಾಣುತ್ತೆ. ಇದು ಕಾಫಿ ಟ್ರೀ ಅಂತಲೇ ಗಿಡ ಅಂತಲೇ ಕಾಣ್ತಾ ಇದೆ. ಹೌದು, ಇದು ಕಾಫಿ ಗಿಡನೇ. ನೋಡಿ, ಕಾಫಿ ಗಿಡ ಇಲ್ಲೇನೆ ಕಿತ್ಕೊಂಡು ಅದನ್ನು ಕಾಫಿ ಬೀಜ ಕುಟ್ಟಿ ಅದೇ ಕಾಫಿಯನ್ನು ಮಾಡಿ ಈಗ ತೋಟದ ಮನೆಯಲ್ಲಿ ಕುಡಿತಾ ಇದ್ದಾರೆ. ಅದು ಸ್ವಾಭಾವಿಕವಾಗಿ ಎಷ್ಟು ಆರೋಗ್ಯ ದೃಷ್ಟಿಯಿಂದ ಅವರ ಆರೋಗ್ಯ ಇಂಪ್ರೂವ್ ಆಗಿದೆ ಅಂದರೆ, ತೋಟದ ಮನೆಗೆ ಹೋದ್ಮೇಲೆ, ಅಲ್ಲಿ ತೋಟ ಮಾಡಿದ ಮೇಲೆ ಒಳ್ಳೆ ಫ್ರೆಶ್ ಗಾಳಿ, ವಾತಾವರಣ ಎಲ್ಲನೂ ಕೂಡ ಅವರ ಆರೋಗ್ಯವನ್ನು ಸುಧಾರಿಸಿದೆ. ಮುಂದೆ ಜೀವನದಲ್ಲಿ ನಾನು ಕೂಡ ರಿಟೈರ್ಮೆಂಟ್ ಆದಮೇಲೆ ಇದೇ ರೀತಿ ತೋಟದಲ್ಲಿ ಇರಬೇಕು ಅಂತೇಳಿ ನನಗೂ ಕೂಡ ಆಸೆ ಇದೆ. ಹಾಗಾಗಿ ಶನಿವಾರ ಭಾನುವಾರ ಏನಾದರೂ ರಜೆ ಸಿಕ್ಕಿದರೆ ನಾವು ತೋಟದ ಮನೆಗೆ ಹೋಗೋದು ಜಾಸ್ತಿ. ಮಕ್ಕಳಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವರು ಕೂಡ ಕಲೀಲಿ, ಅಗ್ರಿಕಲ್ಚರ್ ಅಂದರೆ ಏನು ಅಂತೇಳಿ ಗೊತ್ತಾಗಲಿ ಅಂತೇಳಿ ಅವರಿಗೂ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದ್ದೆ, ನಮ್ಮ ಮನೆಗೆ ಒಂದು ಗೌರಿ ಬಂದಿದೆ ಅಂತೇಳಿ ಹೇಳಿದ್ದೆ. ನಮಗೆ ತುಂಬ ಖುಷಿಯಾಗುತ್ತೆ ಅವಳನ್ನ ನೋಡಲಿಕ್ಕೆ. ಈಗ 8 ತಿಂಗಳ ಗರ್ಭಿಣಿ, ಇನ್ನೊಂದು ತಿಂಗಳು ತನ್ನ ಮಗು ಹಾಕುತ್ತೆ. ಆ ಮಗು ಹಾಕಿದಾಗಲೂ ಕೂಡ ನಾವು ಅಲ್ಲಿ ಹೋಗಿ
ನೋಡ್ಕೊಂಡು ಬರೋಣ ಮಗು ಯಾವ ರೀತಿ ಇದೆ ಅಂತೇಳಿ. ಯಾಕಂದರೆ ಹಸು ಅಂದರೆ ಕಾಮಧೇನು. ನಮಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅದರದೇ ಆದ ಒಂದು ವೈಶಿಷ್ಟ್ಯವನ್ನು ಇದೆ, ಅದಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದೀವಿ. ಈ ಹಸು ಏನು ಕೊಟ್ಟಿಗೆ ಇದಕ್ಕೆ ಒಂದು ಸಪ್ರೇಟ್ ಮಾಡಿದರೆ ಅದರ ಗಂಜಲ ಏನು ಬರುತ್ತೆ ಅದನ್ನೇ ತಗೊಂಡು ಅದನ್ನು ಮತ್ತೆ ಗಿಡಗಳಿಗೆ ಹಾಕುವಂಥ ಒಂದು ಕೆಲಸವನ್ನು ಕೂಡ ನಾನು ಕಳೆದ ಎಪಿಸೋಡ್ನಲ್ಲಿ ತೋರಿಸಿದ್ದೆ ಸ್ನೇಹಿತರೆ. ಹಾಗೆ ನಾನು ಇದರಲ್ಲಿ ಈಗ ಮತ್ತೊಂದು ನಿಮಗೆ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ನನಗೆ ಡ್ರೈವಿಂಗ್ ಅಂದರೆ ಭಾಳ ಇಷ್ಟ. ಆದರೆ ಅಕ್ಕಪಕ್ಕ ಗಿಡ ಮರ ಎಲ್ಲ ಇರಬೇಕು, ಹಚ್ಚ ಹಸಿರು ಇರಬೇಕು, ವಾತಾವರಣ ತುಂಬ ಕ್ಲಿಯರ್ ಆ್ಯಂಡ್ ಕ್ಲೀನಾಗಿದ್ದರೆ ಡ್ರೈವಿಂಗ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಾನು ಈಗ ಹೋಗಿರೋ ಜಾಗದಲ್ಲಿ ಇದೇ ವಾತಾವರಣ ಇತ್ತು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇವನ್ ರಜೆ ಸಿಕ್ಕಿರೋ ಸುಮ್ಮನೆ ಲಾಂಗ್ ಡ್ರೈವ್ ಹೋಗ್ತೀನಿ. ಈ ಲಾಂಗ್ ಡ್ರೈವ್ ಹೋಗೋ ಉದ್ದೇಶ ಏನಪ್ಪ ಅಂದರೆ ಸುತ್ತಲೂ ಹಚ್ಚ ಹಸಿರಿನ ವಾತಾವರಣ ಇರುತ್ತೆ. ನನಗೇನೋ ಒಂಥರ ಖುಷಿ. ನಾನು ಯಾವುದೋ ಒಂದು ಕಣಿವೆಯಲ್ಲಿ ಗಾಡಿಯನ್ನು ಡ್ರೈವ್ ಮಾಡ್ತಾ ಇದ್ದೀನಿ ಅಂತೇಳಿ ನನಗೆ ಖುಷಿಯಾಗುತ್ತೆ. ನೀವು ನೋಡ್ಬೋದು ಹೇಗಿದೆ ಹಚ್ಚ ಹಸಿರು ಅಂತೇಳಿ. ಹೀಗೆ ನನ್ನ ಒಂದು ಹವ್ಯಾಸವನ್ನು ಇವತ್ತು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕೆಲವರು ಇದನ್ನು ಇಷ್ಟಪಡ್ಬೋದು, ಕೆಲವರು ಇಷ್ಟಪಡದೇ ಇರ್ಬೋದು. ಬಟ್ ನನಗೆ ಸ್ವಲ್ಪ ಲಾಂಗ್ ಡ್ರೈವ್ ಅಂದರೆ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾನು AC ಹಾಕಲ್ಲ, ಡೌನ್ ಮಾಡಿ ಮಿರರ್ ಡೌನ್ ಮಾಡಿ ಆ ಗಾಳಿನ ತಗೊತ ಡ್ರೈವಿಂಗ್ ಮಾಡ್ತಾ ಒಳ್ಳೆ ಮ್ಯೂಸಿಕ್ ಹಾಕ್ಕೊತ ಹೋದರೆ, ಈಗ ಮ್ಯೂಸಿಕ್ ನಾನಿಲ್ಲ ಆನ್ ಮಾಡಿಲ್ಲ ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂತೇಳಿ ನಾನು ಮ್ಯೂಸಿಕ್ನ ನಿಮಗೆ ಕೇಳಿಸ್ತಾ ಇಲ್ಲ. ಅದರ್ವೈಸ್ ಒಳ್ಳೆ ಹಾಡನ್ನು ಹಾಕ್ಕೊಂಡು ನಾನು ಕನ್ನಡ ಹಾಡು ಅದರಲ್ಲೂ ಕೇಳಿಸ್ತಾ ಹೋಗ್ತಾ ಇದ್ದೀನಿ. ಇದು ನನ್ನ ರಜಾ ಇರಬೇಕಾದ್ರೆ ಮಾಡುವಂಥ ಕೆಲಸ ಕಾರ್ಯಗಳು ಸ್ನೇಹಿತರೆ. ಹಾಗೆ ಪೋಷಕರ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಅವ್ರ ಮಕ್ಕಳಿಗೆ ಎಲ್ಲನೂ ಕೂಡ ಶಾಲೆ ಪ್ರಾರಂಭವಾದಾಗ ಯೂನಿಫಾರ್ಮ್ ಕೊಡಿಸೋದಾಗಲಿ, ಅವ್ರ ಫೀಸ್ ಕಟ್ಟೋದಾಗಲಿ, ಅವ್ರಿಗೆ ಬೇಕಾಗಿರೋ ಅಗತ್ಯ ವಸ್ತುಗಳನ್ನು ಖರೀದಿ ಕೊಡೋದಾಗಲಿ ಹೀಗೆ ಮಾಡ್ತಾ ಇರ್ತಾರೆ. ತಾವು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೋಬೋದು, ತಾವು ಯಾವ ರೀತಿ ಮಕ್ಕಳನ್ನು ಸಿದ್ಧಪಡಿಸಿ ಶಾಲೆಗೆ ಕಳಿಸಿದ್ದೀರಿ ಅಂತೇಳಿ. ಹೀಗೆ ಅನೇಕ ವಿಚಾರಗಳು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಕೂಡ ಇದೇನೋ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ನಾನು ಹೇಳಿದ್ದೀನಿ. ತಮಗೇನು ಅನಿಸುತ್ತೆ ಅನ್ನೋದು ತಾವು ಮುಕ್ತವಾಗಿ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೋಬೋದು. ಹಾಗೆಯೇ ನಾನು ಕೊನೆಗೆ ಏನಾಯ್ತಪ್ಪ ಅಂದರೆ ಮಳೆ, ನಾವು ಇನ್ನೇನು ಕಾರ್ ಹಿಂಗೆ ಸ್ಟಾರ್ಟ್ ಮಾಡಿದ್ವಿ, ಇದ್ದಕ್ಕಿದ್ದಂಗೆ ಮಳೆ ನಿಲ್ತು. ಆಗ ಅನ್ನಿಸ್ತು ನನ್ನ ಮಗನ ಪ್ರಧಾನೂ ಕರ್ಕೊಂಡು ಹೋಗಿದ್ರೆ ಅವನಿಗೂ ಕೂಡ ಖುಷಿ ಆಗ್ತಿತ್ತು, ಒಂದಿನ ಔಟಿಂಗು ಹೊರಗಡೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ನೋಡೋಣ, ಅವನು ಕೂಡ ಇಷ್ಟಪಡ್ತಾನೆ ಈ ಥರ ನೇಚರು, ಸಮುದ್ರ ಇರೋ ಜಾಗ, ಫಾರೆಸ್ಟು ಅವನಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅಡ್ವೆಂಚರ್ ಅಂದರೆ ಅವನಿಗೆ ಭಾಳ ಇಷ್ಟ. ಅದು ಮಾಡ್ತಾ ಇರ್ತಾನೆ. ಆದರೆ ಸದ್ಯಕ್ಕೆ ಅಡ್ವೆಂಚರ್ ಎಲ್ಲ ಮೊಬೈಲಲ್ಲಿ ಮಾಡ್ತಾ ಇದ್ದಾನೆ. ಮೊಬೈಲಲ್ಲಿ ಎಲ್ಲ ಅಡ್ವೆಂಚರ್ ನಡೀತಾ ಇದೆ, ಫಿಸಿಕಲ್ ಅಡ್ವೆಂಚರ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಅವನು ಫಿಸಿಕಲ್ ಅಡ್ವೆಂಚರ್ ಇನ್ನು ಸ್ವಲ್ಪ ದಿನದಲ್ಲೇ ತಯಾರಾಗ್ತಾನೆ ಅಂತ ಕಾಣುತ್ತೆ. ಈಗ ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಾನೆ, ಸ್ಮಾರ್ಟ್ ಆಗ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿದೆ. ಹಾಗೆ ಮಕ್ಕಳು ಖುಷಿಯಾಗಿರಲಿ. ನಾಟ್ ಓನ್ಲಿ ನಮ್ಮ ಮಕ್ಕಳು, ಎಲ್ಲ ಮಕ್ಕಳು ಕೂಡ ಚೆನ್ನಾಗಿರಲಿ ಅಂತೇಳಿ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ವೆರಿ ಮಚ್.